ಬರೀ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ನಿಫ್ಟಿ ಲಾಸ್ಟ್ 1 ಇಯರಲ್ಲಿ 0% ರಿಟರ್ನ್ಸ್ ಕೊಟ್ಟಿದೆ. ಲಾಸ್ಟ್ 2 ಮಂತ್ಸಲ್ಲಿ 15% ಫಾಲ್ ಆಗಿದೆ. US ಇರಾನ್ ವಾರ್ ಟೆನ್ಷನ್ಸಿಂದ. ಇದೇ ಟೈಮಲ್ಲೇ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಫಾಲ್ ಆಗಿದ್ದಾವೆ. ಆದರೆ ಫಾಲ್ ಆದಮೇಲೆ ತುಂಬ ಫಾಸ್ಟಾಗಿ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. US ಮಾರ್ಕೆಟ್ 14% ಫಾಲ್ ಆದರೆ 24% ಬೆಳೆದಿದೆ. ತೈವಾನ್ ಮಾರ್ಕೆಟ್ಸ್ 10% ಫಾಲ್ ಆದರೆ 31% ಬೆಳೆದಿದೆ. ಕೊರಿಯನ್ ಮಾರ್ಕೆಟ್ಸ್ 21% ಫಾಲ್ ಆದರೆ 50% ಬೆಳೆದಿದೆ. ಅದು ಲಾಸ್ಟ್ 1 ಮಂತಲ್ಲೇ. ಜೊತೆಗೆ ಈ ಮಾರ್ಕೆಟ್ಸ್ ಎಲ್ಲ ಆಲ್ ಟೈಮ್ ಹೈಸಲ್ಲಿದ್ದಾವೆ. ಅದರಿಂದ ನಮ್ಮ ಪೋರ್ಟ್ಫೋಲಿಯೋನ ಸ್ವಲ್ಪ ಡೈವರ್ಸಿಫಿಕೇಶನ್ ಮಾಡೋದು ತುಂಬಾ ಒಳ್ಳೆಯದು. ಒಂದು 5 to 10% ಗ್ಲೋಬಲ್ ಮಾರ್ಕೆಟ್ಸಲ್ಲೂ ಅಲೋಕೇಶನ್ ಕೊಡಿ. ಅದರಿಂದ ಪೋರ್ಟ್ಫೋಲಿಯೋಸ್ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ನಮ್ಮ ಮಾರ್ಕೆಟಲ್ಲೇ ETF ಮುಖಾಂತರ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ETFs ಇದ್ದಾವೆ. ನೀವು ಜಸ್ಟ್ ಕಮೆಂಟ್ ಸೆಷನಲ್ಲಿ ETF ಅಂತ ಕಮೆಂಟ್ ಮಾಡಿ, ನಾನೇ ಡೈರೆಕ್ಟಾಗಿ DM ಮಾಡ್ತೀನಿ. ಅಥವಾ ಯೂಟ್ಯೂಬಲ್ಲಿ ಇನ್ವೆಸ್ಟ್ ಇನ್ ಗ್ಲೋಬಲ್ ಮಾರ್ಕೆಟ್ಸ್ ಬೈ ಟೂ ಬ್ರದರ್ಸ್ ಫಿನಾನ್ಸ್ ಅಂತ ಸರ್ಚ್ ಮಾಡಿದ್ರೆ ಒಂದು ಸಪ್ರೇಟ್ ವಿಡಿಯೋನೇ ಸಿಗುತ್ತೆ. ಆ ವಿಡಿಯೋದಲ್ಲಾದರೂ ನೀವು ನೋಡ್ಬೋದು, ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು.